ಸರ್ ಪರಿಸ್ಥಿತಿ ಏನಾಗಬೇಡ, ಕೈಲೇ ನಾವು 3 ಲಕ್ಷ 4 ಲಕ್ಷ ಕೈಲೇ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಏನು ಮಾಡೋದು ಅಂತ ಕೇಳಿದಾಗ ನಾನೇನಪ್ಪ ಮಾಡಲಿ, ನಾನೇನು MLA ಅಲ್ಲ, MP ಅಲ್ಲ, ಒಂದು ರಾಜ್ಯದ ಅಧ್ಯಕ್ಷನಾಗಿ ಒಂದು ಪಕ್ಷವನ್ನು ಮುನ್ನಡೆಸ್ತಾ ಇದ್ದೀನಿ ಹೊರತು ಶಾಸಕಾಂಗದ ಅಧಿನಿಯಮದಲ್ಲಿ ನಾನು ಎಚ್ಚರಿಕೆಯನ್ನು ತರಬಲ್ಲೆ ಹೊರತು ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಘಟಾನುಘಟಿ ನಾಯಕರೆಲ್ಲ ಮನೆ ತುಂಬಿಕೊಂಡು ಬೂಟಾಟಿಕೆ ರಾಜಕಾರಣದಲ್ಲಿ ಮಾತನಾಡುತ್ತಾ ಕಾಲ ಕಡಿತಕ್ಕಂಥ ಸಂದರ್ಭದಲ್ಲಿ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ. ನಾನು ಒಂದೇ ಮಾತು ಹೇಳಿದೆ, ನಾನು ಈ ಮೂಲಕ ಇಂಡಿಯಾ ಸಮಸ್ತ ನಾಗರಿಕ ರೈತಾಪಿ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, 1 ವರ್ಷ ನೀವು ಬೆಳೆದಿರೋ ಅನ್ನವನ್ನು ಮನೇಲಿ ಇಟ್ಕೊಂಡು ಕೂತ್ಕೊಳ್ಳಿ. ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತ ಕಾದು ನೋಡಿ ನೀವು ಯಾವ ಪ್ರತಿಭಟನೆ ಮಾಡಬೇಕಾಗಿಲ್ಲ. ಹುಚ್ಚೆದ್ದು ಇಡೀ ರಾಜಕಾರಣಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಈ ಒಂದು ಕ್ರಮವನ್ನು ನಾವು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ, ನೋಡ್ರಿ, ನಾನು ಇನ್ನೊಂದು ನನ್ನೆಲ್ಲ ಸ್ನೇಹಿತ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಯುವ ಜನತೆ ರಾಜಕಾರಣಕ್ಕೆ ಬರಬೇಕಾಗಿದೆ. ಯಾಕಪ್ಪ ಅಂತಂದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಒಬ್ಬ MLA 300 ಕೋಟಿಗಿಂತ ಹೆಚ್ಚು ಬಾಳ್ತಾನೆ. ಒಬ್ಬ MLA ಓಪನ್ ಆಗಿ ಹೇಳ್ತೀನಿ, ಒಬ್ಬ MLA ಆದಂದ್ರೆ 300 ಕೋಟಿಗೂ ಹೆಚ್ಚು ಬಾಳ್ತಾನೆ. ಒಬ್ಬೊಬ್ಬ MLA ಆಸ್ತಿ ಕೇಳಿದ್ರೆ 1,500 ಕೋಟಿ ಆಸ್ತಿ. ಬಡತನ ಎಲ್ಲಿಂದ ನಿರ್ಮೂಲನೆ ಆಗಬೇಕು, ರೈತ ಹೇಗೆ ಮುಂದೆ ಬರಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಜನಾಂಗ ಅರ್ಥ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಈ ಒಂದು ಕಾಂಗ್ರೆಸ್, BJP, JDS ಅಂದ್ಕೊಂಡು ನೀವು ಒಂದು ವೈಭವಿ